ಎಲ್ರಿಗೂ ನಮಸ್ಕಾರ. ಸೊ ನಾವು ಏನಿದೆಯೋ ಎಲ್ಲ ತೋರಿಸ್ಬಿಟ್ಟಿದ್ದಾರೆ ಡೈರೆಕ್ಟ್ಲಿ. ನಾನು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಆದರೂ ವಿಲ್ ಟ್ರೈ. ಈಗ ನಾವು ಜೋಗಿ ನಾವು ಮಾಡುವಾಗ 20 ವರ್ಷ ಅವಾಗ ಆಡಿಯೋ ಕಂಪ್ನಿ ನಮ್ಮದು. ಸೊ ಜೋಗಿ ನಾನು ಮಾಡುವಾಗೇನೆ ಅಷ್ಟು ಯಾವ ಥರ ಮಾಡಬೇಕು, ಏನು ಮಾಡಬೇಕು, ಮ್ಯೂಸಿಕ್ ಹೆಂಗಿರಬೇಕು, ಮಾರ್ಕೆಟಿಂಗ್ ಹೆಂಗಿರಬೇಕು, ವಿ ಪ್ಲೇಡ್ ಅ ಮೇಜರ್ ರೋಲ್ ದೇ. ಜೊತೆಗೆ ಪ್ರೇಮ ಎಲ್ಲ ಇದಿತ್ತು, ಆ್ಯಂಡ್ ಇಟ್ ವಾಸ್ ಅ ಸಕ್ಸಸ್. ಸೊ ಈಗ ಇದು ನಾನು ಗಾರ್ಗ ಮಾಡ್ತಿರೋದು ನನ್ನ ಮಗನ ಲಾಂಚ್ಗೆ. ಸೊ ನಾನು ಲಾಸ್ಟ್ ನಾವು ಮಾಡುವಾಗೆ ಆಡಿಯೋ ನಾವು ಫಸ್ಟು ಒಂದು 2020 ನಾವು ಶುರು ಮಾಡಿದ್ದು. ನಾನು ಸಾಂಗ್ ರೆಕಾರ್ಡಿಂಗ್ ಮಾಡಿದ ತಕ್ಷಣ ರಿಲೀಸ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡಿದ್ದು. ಯಾಕೆಂದರೆ ಆಡಿಯೋಯಿಂದನೇ ಇದಾಗಬೇಕು ಅಂತ ಅಂದ್ಬಿಟ್ಟು. ಸೊ ಇಟ್ ಟುಕ್ ಅ ಲಾಂಗ್ ಜರ್ನಿ ಫಾರ್ ಅಸ್ ಟು ಡೂ ದಿಸ್. ಇದು ಜಸ್ಟ್ ಒಂದು ಲವ್ ಸ್ಟೋರಿ ಈ ಥರ ಅಲ್ಲ, ಹೋಗಿ ಮಾಡ್ಕೊಂಡಂಗೆ ತಕ್ಷಣ ಬರೋದಕ್ಕೆ ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿ ಇದು. ಎಲ್ಲರೂ ಹೇಳೋ ಥರ ಡಿಫ್ರೆಂಟ್ ಅಂತಲ್ಲ, ಆ ಜಾನರೇ ಬೇರೆ ಥರ ಹೋಗುತ್ತೆ. ಆಮೇಲೆ ನಮ್ಮ ಹೀರೋನು ಮೂರು ಇದು ಸೆಟಪ್ಪಲ್ಲಿ ಬರುತ್ತೆ. ಅದಕ್ಕೋಸ್ಕರ ಇಟ್ ಟುಕ್ ಲಿಟಲ್ ಟೈಮ್. ಸೊ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಜೋಗಿ ಅಷ್ಟು ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಈಗ ನನ್ನ ಮಗನ ಲಾಂಚ್ಗೆ ನಾನು ಯಾವ ಥರ ಕೇರ್ಫುಲ್ಲಾಗಿ ಮಾಡಬೇಕು. ಸೊ ಅಷ್ಟು ಕೇರ್ಫುಲ್ ತೊಗೊಂಡು ಈಗ ಫುಲ್ ಟೋಟ್ಲಿ ರೆಡಿ ಇದೆ. ಈಗ ಒಂದು ಸಾಂಗ್ ರೆಡಿ ಮುಂದೆ ಇದು ಮಾಡ್ತಾ ಇದ್ವಿ. ನಿನ್ನೆ ಆಲ್ರೆಡಿ ರಿಲೀಸ್ ಆಗಿದೆ, ವೆರಿ ಗುಡ್ ರೆಸ್ಪಾನ್ಸ್. ತೆಲುಗುಗೂ ಚೆನ್ನಾಗಿ ಹೋಗ್ತಾ ಇದೆ. ಆ್ಯಂಡ್ ವಿ ಹವ್ ಡನ್ ಇನ್ ಆಲ್ ಸೌತ್ ಲ್ಯಾಂಗ್ವೇಜಸ್. ಇದು ಕಂಪ್ಲೀಟಾಗಿ ಎಲ್ಲ ಫಿನಿಶ್ ಆಗಿದೆ ಕಂಪ್ಲೀಟಾಗಿ. ವೆರಿ ಶಾರ್ಟ್ಲಿ ವಿಲ್ ಬಿ ಆನ್ ದ ಥಿಯೇಟರ್ಸ್. ಕಾನ್ಸೆಪ್ಟ್ ಹೆಂಗೆ, ಈಗ ನಾನು ಹೇಳಿದ್ನಲ್ಲ, ಜಸ್ಟ್ ಒಂದು ಯಾವುದೋ ಒಂದು ಕಾಮಿಡಿ ಸಬ್ಜೆಕ್ಟು, ಒಂದು ಈ ಸಬ್ಜೆಕ್ಟು ಮಾಡ್ಕೊಂಬೋದಾಗಿನೇ ಮಾಡ್ಬಿಡ್ಬೋಯಿತ್ತು. ಅದರಲ್ಲೇ ಕಾನ್ಷಿಯಸ್ ನನ್ನ ಮಗ ಅನ್ನೋದು. ಇಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ, ಅದಕ್ಕೊಂದು ಏನೋ ಒಂದು ಇದು ಮಾಡಬೇಕು ಅಂತ ಅಂದ್ಬಿಟ್ಟು. ಆಮೇಲೆ ಚಿಕ್ಕಮಂಗ್ಳೂರು ನಾವು ಸ್ಟಾರ್ಟ್ ಮಾಡಿ 2020. ನಿಮಗೆ ಗೊತ್ತಾದ ಮೇಲೆ ಕರೋನಾ ಯಾವ ಥರ ಎಫೆಕ್ಟ್ ಆಯಿತು ಅಂತ ಅಂದ್ಬಿಟ್ಟು ನಾವು ಚಿಕ್ಕಮಂಗ್ಳೂರಿಗೆ ಹೋದ್ವಿ. ಚಿಕ್ಕಮಂಗ್ಳೂರು ಸೆಟ್ ಹಾಕೋವಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಯ್ತಲ್ಲಿ ನಮಗೆ. ಒಂದೇ ಒಂದು ಸೆಟ್ಟು ಜಾಸ್ತಿ ಬರ್ನಿಂಗ್ ಸೀನ್ ಇತ್ತು, ಜಾಸ್ತಿ ಬರ್ನ್ ಆಯ್ತದು. ಸೊ ಸೆಟ್ ಹಾಕೋ ಪರಿಸ್ಥಿತಿ ಬಂತದು. ಅದನ್ನೆಲ್ಲ ಮಾಡಿಕೊಂಡು, ಸೊ ಲೊಕೇಶನ್ಸ್ ಒಂದು ಲೊಕೇಶನ್ಸ್ ಅಲ್ಲ, ಅತ್ರಪಲ್ಲಿ ಫಾಲ್ಸು, ದಾಂಡೇಲಿ, ಆಗುಂಬೆ, ಸುಮಾರು ಲೊಕೇಶನ್ಸಲ್ಲಿ ಹೋಗಿ ನಾವು ಮಾಡ್ಕೊಂಬಂದಿರೋ ಫಿಲ್ಮ್ ಇದು. ಸೊ ಸ್ಟೆಪ್ ಬೈ ಸ್ಟೆಪ್ಪು. ಆ್ಯಂಡ್ ಸಾರ್ಕ್ಯಾಸು ಒಂದು ಇದಲ್ಲ, ಸುಮಾರು ಜನ ಸಾರ್ಕ್ಯಾಸ್ ಹಾಕ್ವಿ, ಅವ್ರ ಡೇಟ್ಸು ಇದು ನೋಡ್ಕೊಂಡು ಬಂದ್ವಿ. ಲೇಟ್ ಅಂದರೆ ವಿ ಹ್ಯಾವ್ ಕ್ರಾಫ್ಟೆಡ್ ದ ಮೂವಿ ಆ್ಯಂಡ್ ದ ಸ್ಟೋರಿ ನೀಡ್ಸ್ ದಟ್ ವೇ. ಅದಕ್ಕೋಸ್ಕರ ಲೇಟ್ ಆಗಿರೋದು ವಿನಃ ದಟ್ಸ್ ಅಮೌಂಟ್. ಎಲ್ರಿಗೂ ಎತ್ತೋರು ಹೆಗ್ಣಾಮದ್ದು ಅಂತಾರೆ, ಎಲ್ಲರೂ ನಮ್ಮ ಪಿಕ್ಚರ್ ಚೆನ್ನಾಗಿದೆ ಅಂತಾರೆ. ರಿಲೀಸ್ ಆದಮೇಲೆ ಡೆಫಿನೆಟಾಗಿ ಯು ವಿಲ್ ಸೇ ವಾಟ್ ಇಟ್ ಈಸ್. ನಾವು ಸುಮ್ಮನೆ ಮಾಡಿಲ್ಲ ಪಿಕ್ಚರ್ನ, ಕಷ್ಟಪಟ್ಟು ಯಾವ ಥರ ಬೇಕೋ ಡೈರೆಕ್ಟ್ರು ಅವನು ಮಗ ಇದ್ದಂಗೆ ನೀಟಾಗೆ ಎಲ್ಲರೂ ಪ್ರೊಡ್ಯೂಸರು ಅದು ಲಾಸ್ಟ್ ಇದೆ ಆಗ್ತದೆ. ನಾವು ಸ್ಟಾರ್ಟಿಂಗ್ ಏನು ರಿಲೇಷನ್ ಇದೆಯೋ ಇವಾಗಲೂ ಹಂಗೆ ಇದೆ. ವಿ ಆರ್ ವರ್ಕಿಂಗ್ ಔಟ್ ಲೈಕ್ ದಟ್. ಪ್ರತಿ ಸ್ಟೆಪ್ಪಲ್ಲೂ ನಾವು ಹೆಂಗೆ ಹೇಳ್ರು ಹಂಗೆ ಹೇಳಿ ಮಾಡಿಕೊಟ್ಟು, ಇದು ಮಾಡಿಕೊಟ್ಟು, ಎಲ್ಲೆಲ್ಲಿ ಉಳಿಸ್ಬೇಕು, ಹೆಂಗೆ ಮಾಡಬೇಕು, ಎಲ್ಲಿ ಚೆನ್ನಾಗಿ ಮಾಡ್ಬೋದು ಅಂತೆಲ್ಲ ಹೇಳಿ ಮಾಡಿ ಅದು. ಇದು ಜಸ್ಟ್ ಪ್ರೊಡ್ಯೂಸರು ಡೈರೆಕ್ಟರ್ ಥರ ರಿಲೇಷನ್ಸ್ ಅಲ್ಲ ನಮ್ಮದು. ಶಶಿದು ಸ್ಟಾರ್ಟಿಂಗ್ ನಮ್ಮ ಸ್ಟುಡಿಯೋ ಹೆಂಗೆ ಬಂದೋ ಇವಾಗಲೂ ಹಂಗೆ ಇದ್ದಾನೆ, ಒಂಚೂರು ಚೇಂಜ್ ಆಗಿಲ್ಲ, ಆಗಲ್ಲ. ಹಾಂ ಸರ್, ನನ್ನ ಕಂಪ್ನಿ ಕಂಪ್ಲೀಟು ಜಂಗ್ಲಿ ಮ್ಯೂಸಿಕ್ಗೆ ಇದು ಮಾಡಿದ್ದೀನಿ ಸರ್. ಅವ್ರ ಹತ್ರನೇ ಎಲ್ಲ, ಅವ್ರ ಥ್ರೂನೇ ಎಲ್ಲ ಬರುತ್ತೆ ನಮ್ಮದೆಲ್ಲ ಕಂಪ್ಲೀಟಾಗಿ. ಮರ್ಜಾಗಿ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಇಸ್ ಮರ್ಜ್ ವಿತ್ ಜಂಗ್ಲಿ ಟೈಮ್ಸ್ ಮ್ಯೂಸಿಕ್. ಅವ್ರು ಮುಂಚೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು, ನಮ್ಮದೇನೆ ಡಿಸ್ಟ್ರಿಬ್ಯೂಷನ್ ಅಂದರೆ ಅವ್ರ ಥ್ರೂ ರಿಲೀಸ್ ಮಾಡ್ತಾಯಿದ್ರು. ದೇ ಸಾ ದ ಇನ್ಪುಟ್ಸ್ ಆ್ಯಂಡ್ ಏನೋ ಒಂದು ಡೀಲ್ ಆಯಿತು, ಅ ವೆರಿ ಗುಡ್ ಆಫರ್. ಅದು ಕಂಟ್ರೋಲ್ ನಮ್ಮದೇ ಎಲ್ಲನೂ. ಬಟ್ ಅದಕ್ಕೆಲ್ಲ ಏನೇನಿದೆಯೋ ನಾನು ಇದು ಮಾಡಿಕೊಟ್ರು ಆ್ಯಂಡ್ ಇಟ್ಸ್ ಗೋಯಿಂಗ್ ವೆರಿ ಫೈನ್. ನಾವೀಗ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಇಸ್ ಮೈ ಮದರ್ ಕಂಪ್ನಿ. ಅದಿದ್ದೇ ಜಂಗ್ಲಿ ಇಸ್ ಆ್ಯಡೆಡ್ ಟು ಮೈ ಬ್ರ್ಯಾಂಡ್. ಜೋಗಿ ಕಂಪೇರ್ ಮಾಡೋಕ್ಕಾಗಲ್ಲ, ಪಬ್ಲಿಸಿಟೀಸ್ ಎಲ್ಲ ಇವಾಗ. ಜೋಗಿ ಟೈಮ್ ಬಿಟ್ಟರು ಮನೆ 4 ಎಲ್ಲ ಮಾಡಿದ್ರೆ ಹ್ಯಾವ್ ಸ್ಟಡಿಡ್ ಆಲ್ ದ ಪಬ್ಲಿಸಿಟೀಸ್ ಹೆಂಗೆ ಏನು ಅನ್ನೋದು. ಈಗ ಇರೋದೇ ಡಿಜಿಟಲ್. ಇದು 60-70% ಡಿಜಿಟಲ್ ಕ್ಯಾಪ್ಚರ್ ಆಗಿದೆ. ನಾವು ಮುಂಚೆಯಿಂದ ಮಾಡ್ಕೊಂಡು ಬರ್ತಾನೆ ಇದ್ದೀವಲ್ಲ. ಆಮೇಲೆ ನಾವು ಹೊಸದಾಗಿ ಆಡಿಯೋ ಕಂಪ್ನಿ, ನಾವು ಆಡಿಯೋ ಕ್ಯಾಸೆಟ್ ಇದ್ದಾಗ ಹೆಂಗಿತ್ತು ಅದು ಹೆಂಗೆ ಚೇಂಜ್ ಆಯಿತು, ನಾವು ಹಂಗೆ ಚೇಂಜ್ ಆಗಿ ಡಿಜಿಟಲ್ ವಿ ಆರ್ ಹೋಲ್ಡಿಂಗ್ ವೆರಿ ಫೈನ್ ಇನ್ ದ ಮಾರ್ಕೆಟ್. ನಮ್ಮ ಯೂಟ್ಯೂಬ್ ಚಾನಲ್ಸ್ ಆಗಿ ಈಗಾಗಲೇ ಇಟ್ಸ್ ಗೋಯಿಂಗ್ ವೆರಿ ಫೈನ್. ಸೊ ವಿ ಆರ್ ನಿಯರ್ ಟು ದ ಮಾರ್ಕೆಟಿಂಗ್ ಇದು. ಆ್ಯಂಡ್ ಇದು ಟ್ರೆಂಡ್ ಹೆಂಗಿದೆ ನೋಡ್ಕೊಂಡು ನಾವು ಮಾಡಬೇಕಲ್ಲ. ಯಾವ ಥರ ಇದೆಯೋ ಮುಂಚೆ ಹೆಂಗಿತ್ತು ಪ್ರೆಸ್ ಮೀಟ್ ಹೇಳಿ ನಮ್ಮದು, ಆವಾಗ ಹೆಂಗಿತ್ತು ಅವಾಗ. ಈಗ ಬೇರೆ ಥರನೇ ಇದೆ ಎಲ್ಲ ಇದು ಟ್ರೆಂಡು. ಅದಕ್ಕೆ ತಕ್ಕಂಗೆ ನಮ್ಮ ಟೀಮ್ ರೆಡಿ ಇದ್ದಾರೆ ನೋಡ್ಕೊಳ್ಳೋದು.
ಅದ್ರಲ್ಲಿ ನಮ್ಮ ಇದರಲ್ಲಿ ಒಬ್ಬೊಬ್ರು ಒಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದೀವಿ ನೋಡ್ಕೊಳ್ಳೋದಕ್ಕೆ. ನನ್ನ ಮಗ ಒಂದು ನೋಡ್ಕೊತಾರೆ, ನಮ್ಮ ಡೈರೆಕ್ಟರ್ ಒಂದು ನೋಡ್ಕೊತಾರೆ, ನಾನು ಒಂದು ನೋಡ್ಕೊತೀನಿ. ನನ್ಗೆ ಯಾವ್ದು ಹೋಲ್ಡ್ ಇದೆ ಅದನ್ನ ನಾನು ನೋಡ್ಕೊತಾ ಇದ್ದೀನಿ. ಸೊ ಎಲ್ಲ ಅದೇ ಥರ ಅಂತಂದರೆ ಅಲ್ಲ, ಪಿಕ್ಚರ್ ಒಂದು ಲೆವೆಲ್ ಬೇರೆ ಥರನೇ ಇದೆ. ಆ್ಯಂಡ್ ನಾವು ಅಂದ್ಕೊಂಡಿದ್ದ ಬಡ್ಜೆಟ್ ಬೇರೆ, ರೀಚ್ ಆಗಿದ್ದ ಬಡ್ಜೆಟ್ ಬೇರೆ. ಅದಕ್ಕೆ ನಾನು ಕೇರ್ ಮಾಡಲಿಲ್ಲ ಏನು ಬಡ್ಜೆಟ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಮೊನ್ನೆ ಒಂದು ಸಾಂಗ್ ಮಾಡಿದ್ವಿ, ಅದು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಬಿಫೋರ್ ಇದು ಮಾಡ್ತೀವಿ, ಡೇಟ್ ಅನೌನ್ಸ್ ಮಾಡುವಾಗ ಅದನ್ನು ರಿಲೀಸ್ ಮಾಡಿ ತೋರಿಸ್ತೀವಿ. ಹಾಂ ಸರ್, ಟೋಟ್ಲಿ ಕಂಪ್ಲೀಟೆಡ್, ಸೆನ್ಸರ್ ರೆಡಿ ಆಗ್ತಾಯಿದೆ ಹೋಗೋದಕ್ಕೆ. ಸರ್ ಮೋಸ್ಟ್ ಪ್ರಾಬ್ಲಿ ಈ ಜನವರಿ ಫೆಬ್ರವರಿಲಿ ಬಂದ್ಬಿಡ್ತೀವಿ ಸರ್. ಎಕ್ಸಾಕ್ಟಾಗಿ ವಿಲ್ ಸಿ ದ ಡೇಟ್ಸ್, ಯಾವುದು ಕ್ಲಾಶ್ ಬೇಡ ಅಂತ. ದೊಡ್ಡ ದೊಡ್ಡ ಸಿನಿಮಾ ಯಾವುದು ಇಲ್ದಂಗೆ ಪ್ಲ್ಯಾನ್ ಮಾಡಿಕೊಂಡು ಬರ್ತೀವಿ ನೋಡ್ಕೊಂಡು. ರಿಲೀಸ್ ಎಲ್ಲ ನಮ್ಗೆ ಹೆಂಗೋ ನಮ್ಮ ಎನ್ ಕುಮಾರ್ ಅವಾಗಿಂದ ನಮ್ಮ ಇದ್ದಾರೆ, ನಮ್ಮದು ಅವ್ರದ್ದು ಬೇರೆ ರಿಲೇಷನ್ಸು. ಸೊ ಅವ್ರ ಜೊತೆಗೆ ಅವ್ರ ಥ್ರೂನೇ ರಿಲೀಸ್ ಮಾಡಿಸ್ತಾ ಇದ್ದೀನಿ ಕಂಪ್ಲೀಟಾಗಿ. ಈಸ್ ರಿಲೀಸಿಂಗ್ ದ ಫಿಲ್ಮ್.